ಸರ್ಕಾರಿ ನೌಕರರ ಡಿಎ ಶೇಕಡ 62% ಹೆಚ್ಚಳ, ಮೂಲ ವೇತನ 51,000 ಹೆಚ್ಚಿದ ಸಂಬಳ. ನಮಸ್ಕಾರ ಸ್ನೇಹಿತರು, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. 8th ಪೇ ಕಮಿಷನ್. ಕೇಂದ್ರ ಸರ್ಕಾರದ ಉದ್ಯೋಗಿಗಳಿಗೆ ಮತ್ತು ಪಿಂಚಣಿದಾರರಿಗೆ ಶೀಘ್ರದಲ್ಲೇ ಸಂತಸದಾಯಕ ಸುದ್ದಿಯೊಂದು ಕಾದಿದೆ. 8ನೇ ವೇತನ ಆಯೋಗದ ಜಾರಿಯೊಂದಿಗೆ ಸಂಬಳ ಮತ್ತು ಪಿಂಚಣಿಯಲ್ಲಿ ಗಣನೀಯ ಏರಿಕೆಯಾಗುವ ಸಾಧ್ಯತೆ ಇದೆ. ಇದು 2026 ಜನವರಿಯಿಂದ ಅನುಷ್ಠಾನಗೊಳ್ಳುವ ನಿರೀಕ್ಷೆ ಇದೆ. ಈ ಆಯೋಗವು ಜೀವನ ವೆಚ್ಚ ಮತ್ತು ಹಣದುಬ್ಬರಕ್ಕೆ ತಕ್ಕಂತೆ ಸಂಬಳ ಹಾಗೂ ಪಿಂಚಣಿಯನ್ನು ಸರಿಹೊಂದಿಸುವ ಗುರಿಯನ್ನು ಹೊಂದಿದೆ. ಇದರಿಂದ ಸುಮಾರು 50 ಲಕ್ಷ ಉದ್ಯೋಗಿಗಳು ಮತ್ತು 65 ಲಕ್ಷಕ್ಕೂ ಹೆಚ್ಚು ಪಿಂಚಣಿದಾರರು ಲಾಭ ಪಡೆಯಲಿದ್ದಾರೆ. ಸಂಬಳದಲ್ಲಿ ಗಮನಾರ್ಹ ಏರಿಕೆ. 8ನೇ ವೇತನ ಆಯೋಗವು ಕೇಂದ್ರ ಸರ್ಕಾರಿ ಉದ್ಯೋಗಿಗಳ ಮೂಲ ವೇತನವನ್ನು ಗಣನೀಯವಾಗಿ ಹೆಚ್ಚಿಸುವ ಸಾಧ್ಯತೆ ಇದೆ. ಪ್ರಸ್ತುತ 7ನೇ ವೇತನ ಆಯೋಗದಡಿಯಲ್ಲಿ ಕನಿಷ್ಠ ಮೂಲ ವೇತನ 18,000 ಆಗಿದ್ದು, ಇದು 8ನೇ ಆಯೋಗದಡಿಯಲ್ಲಿ ರೂ. 51,000ಕ್ಕಿಂತ ಹೆಚ್ಚಾಗಬಹುದು ಎಂದು ವರದಿಗಳು ತಿಳಿಸಿವೆ. ಒಟ್ಟಾರೆ ಸಂಬಳದಲ್ಲಿ ಶೇಕಡ 20ರಿಂದ ಶೇಕಡ 35 ಏರಿಕೆಯಾಗುವ ಸಂಭವವಿದೆ. ಇದು ಫಿಟ್ಮೆಂಟ್ ಫ್ಯಾಕ್ಟರ್ನ ಆಧಾರದ ಮೇಲೆ ಲೆಕ್ಕಾಚಾರವಾಗಲಿದೆ. ಡಿಎ ಏರಿಕೆ. ಪ್ರಸ್ತುತ ಡಿಎ ಶೇಕಡ 55 ಆಗಿದ್ದು, 2026 ಜನವರಿಯ ವೇಳೆಗೆ ಇದು ಶೇಕಡ 60ರಿಂದ ಶೇಕಡ 62ಕ್ಕೆ ಏರಿಕೆಯಾಗಬಹುದು ಎಂದು ಊಹಿಸಿದ್ದಾರೆ. ಒಂದು ವೇಳೆ ಡಿಎ ಶೇಕಡ 50ರ ಮಿತಿಯನ್ನು ಮೀರಿದರೆ ಅದನ್ನು ಮೂಲ ವೇತನಕ್ಕೆ ಸೇರಿಸಿ ಡಿಎಯನ್ನು ಮತ್ತೆ ಶೂನ್ಯದಿಂದ ಪ್ರಾರಂಭಿಸುವ ಸಾಧ್ಯತೆ ಇದೆ. ಇದರಿಂದ ಉದ್ಯೋಗಿಗಳಿಗೆ ಮಾತ್ರವಲ್ಲ, ಪಿಂಚಣಿದಾರರಿಗೂ ಗಣನೀಯ ಆರ್ಥಿಕ ಲಾಭ ಸಿಗಲಿದೆ. ಪಿಂಚಣಿಯಲ್ಲಿ ಸುಧಾರಣೆ. 8ನೇ ವೇತನ ಆಯೋಗವು ಪಿಂಚಣಿದಾರರಿಗೆ ಗಮನಾರ್ಹ ಲಾಭವನ್ನು ತರಲಿದೆ. ಪ್ರಸ್ತುತ ಕನಿಷ್ಠ ಪಿಂಚಣಿ ರೂ. 9,000 ಆಗಿದ್ದು, ಇದು ರೂ. 25,000ಕ್ಕಿಂತ ಹೆಚ್ಚಾಗಬಹುದು. ಫಿಟ್ಮೆಂಟ್ ಫ್ಯಾಕ್ಟರ್ನ ಏರಿಕೆಯಿಂದ ಪಿಂಚಣಿಯ ಮೊತ್ತವು ಗಣನೀಯವಾಗಿ ಹೆಚ್ಚಾಗಲಿದೆ. ಇದರೊಂದಿಗೆ ರಾಷ್ಟ್ರೀಯ ಪಿಂಚಣಿ ಯೋಜನೆ NPS ಮತ್ತು ಕೇಂದ್ರ ಸರ್ಕಾರದ ಆರೋಗ್ಯ ಯೋಜನೆ CGHS ಸೌಲಭ್ಯಗಳಲ್ಲಿಯೂ ಸುಧಾರಣೆಯಾಗುವ ಸಾಧ್ಯತೆ ಇದೆ. ಜಾರಿಯ ಸಮಯ ಮತ್ತು ಗೊಂದಲ. 8ನೇ ವೇತನ ಆಯೋಗದ ಶಿಫಾರಸುಗಳನ್ನು ಜಾರಿಗೊಳಿಸಲು 15ರಿಂದ 18 ತಿಂಗಳುಗಳ ಕಾಲಾವಧಿ ಬೇಕಾಗಬಹುದು. ಜನವರಿ 2025ರಲ್ಲಿ ಆಯೋಗದ ರಚನೆಯಾಗಲಿದ್ದು, 2026 ಜನವರಿಯಿಂದ ಶಿಫಾರಸುಗಳು ಜಾರಿಗೆ ಬರಬಹುದು. 2026 ಬಜೆಟ್ನಲ್ಲಿ ಈ ಶಿಫಾರಸುಗಳಿಗೆ ಹಣಕಾಸಿನ ಹಂಚಿಕೆಯಾಗುವ ಸಾಧ್ಯತೆ ಇದೆ. ಆದರೆ ಕೆಲವು ವರದಿಗಳು ಈ ಏರಿಕೆಗೆ ಇನ್ನೂ 2 ವರ್ಷಗಳ ಕಾಲಾವಧಿ ಬೇಕಾಗಬಹುದು ಎಂದು ಸೂಚಿಸಿವೆ. ಇದು ನೌಕರರಲ್ಲಿ ಕೆಲವು ಗೊಂದಲವನ್ನು ಸೃಷ್ಟಿಸಿದೆ. ಆರ್ಥಿಕ ಪರಿಣಾಮ. ಈ ಆಯೋಗದ ಜಾರಿಯಿಂದ ಆರ್ಥಿಕ ಚಟುವಟಿಕೆಗಳು ಉತ್ತೇಜನಗೊಳ್ಳುವ ಸಾಧ್ಯತೆ ಇದೆ, ಏಕೆಂದರೆ ಸಂಬಳ ಏರಿಕೆಯು ಗ್ರಾಹಕರ ಖರ್ಚು ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಆದರೆ ಈ ಏರಿಕೆಯಿಂದ ಸರ್ಕಾರದ ಹಣಕಾಸಿನ ಮೇಲೆ ಒತ್ತಡ ಉಂಟಾಗಬಹುದು. ಇದಕ್ಕಾಗಿ ಸರ್ಕಾರವು ಬಜೆಟ್ನಲ್ಲಿ ರೂ. 1.75 ಲಕ್ಷ ಕೋಟಿಯಿಂದ ರೂ. 2.25 ಲಕ್ಷ ಕೋಟಿಯವರೆಗೆ ಮೀಸಲಿಡಬೇಕಾಗಬಹುದು. ನೌಕರರ ಬೇಡಿಕೆಗಳು. ಕೇಂದ್ರ ಸರ್ಕಾರಿ ನೌಕರರ ಸಂಘಗಳು, ವಿಶೇಷವಾಗಿ ರೈಲ್ವೆ ಯೂನಿಯನ್ಗಳು 8ನೇ ವೇತನ ಆಯೋಗವನ್ನು ಶೀಘ್ರವಾಗಿ ಜಾರಿಗೊಳಿಸುವಂತೆ ಒತ್ತಾಯಿಸಿವೆ. ಕೆಲವು ಸಂಘಗಳು ಸಂಬಳದಲ್ಲಿ ಶೇಕಡ 40ರಿಂದ ಶೇಕಡ 50 ಏರಿಕೆಯನ್ನು ನಿರೀಕ್ಷಿಸುತ್ತಿವೆ. ಆದರೆ ಅಂತಿಮ ನಿರ್ಧಾರವು ಫಿಟ್ಮೆಂಟ್ ಫ್ಯಾಕ್ಟರ್ ಮತ್ತು ಆರ್ಥಿಕ ಸಾಮರ್ಥ್ಯವನ್ನು ಆಧರಿಸಿರುತ್ತದೆ. 8ನೇ ವೇತನ ಆಯೋಗವು ಕೇಂದ್ರ ಸರ್ಕಾರಿ ಉದ್ಯೋಗಿಗಳ ಮತ್ತು ಪಿಂಚಣಿದಾರರ ಆರ್ಥಿಕ ಸ್ಥಿತಿಯನ್ನು ಗಮನಾರ್ಹವಾಗಿ ಸುಧಾರಿಸುವ ಸಾಧ್ಯತೆ ಇದೆ. ಆದರೆ ಶಿಫಾರಸುಗಳ ಅನುಷ್ಠಾನಕ್ಕೆ ಸ್ವಲ್ಪ ಸಮಯ ಬೇಕಾಗಬಹುದು. 2026 ಜನವರಿಯಿಂದ ಈ ಆಯೋಗದ ಲಾಭಗಳು ಜಾರಿಗೆ ಬಂದರೆ ಇದು ದೇಶದ ಆರ್ಥಿಕ ಚಟುವಟಿಕೆಗಳಿಗೆ ಉತ್ತೇಜನ ನೀಡಲಿದೆ. ಅಂತಿಮ ಫಲಿತಾಂಶವು ಸರ್ಕಾರದ ಅಧಿಕೃತ ಘೋಷಣೆಯನ್ನು ಅವಲಂಬಿಸಿರುತ್ತದೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.